ಎಲ್ರಿಗೂ ನಮಸ್ಕಾರ. ಕೆ.ಎಗೆ ಭೇಟಿ ಮಾಡಿದ್ವಿ. ಏನೆಲ್ಲ ಒಂದು ಇಶ್ಯೂಸ್ ಇದೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ತೊಗೊಳೋದಕ್ಕೆ. ಆ್ಯಕ್ಚುಲಿ ಎಮ್ ಡಿ ಪ್ರಸನ್ನ ಕುಮಾರ್ ಏನು ಹೊಸದಾಗಿ ಬಂದಿದ್ದಾರೆ, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ನಾವೆಲ್ಲ ಸ್ಟೂಡೆಂಟ್ಸ್ ಹೋಗಿದ್ರಿ, ಅವರೇ ಬಂದು ನಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಮತ್ತು ಏನು ಇಷ್ಟಿಂದ ಎಕ್ಸಾಮ್ಸು ಒಂದು ಬೇಜವಾಬ್ದಾರಿ ತಂದಿಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ರು. ಇನ್ನು ಮುಂದೆ ಆ ಥರ ಆಗಬಾರ್ದು ಅನ್ನೋದು ಮೊದಲೇ ಒಂಥರ ಹೇಳಿದ್ದೀವಿ ಅವರಿಗೆ. ಮುಂದೆ ಆ ಥರ ಆಗಲ್ಲ ಅಂತ ಹೇಳಿದ್ದಾರೆ, ಒಂದು ಮಾತು ಭರವಸೆ ಕೊಟ್ಟಿದ್ದಾರೆ. ಅದಾದಮೇಲೆ ಒಂದು ಕೆಸೆಟ್ ಏನು ಒಂದು ಎಕ್ಸಾಮ್ ರಿಸಲ್ಟ್ಸ್ ಬಿಡೋದಿದೆ, 1 ವೀಕಲ್ಲಿ ಎಕ್ಸಾಮ್ಸ್ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅದಾದಮೇಲೆ ನಿಗಮ ಮಂಡಳಿ 670 ಪೋಸ್ಟ್ದು 4 ಡಿಪಾರ್ಟ್ಮೆಂಟ್ ಇದೆ. ಅದರಲ್ಲಿ TDS ಅಂದರೆ ಸೆಗ್ರಿಗೇಷನ್ ಮಾಡಿ ಒಬ್ಬೊಬ್ರು 4 ಅಪ್ಲಿಕೇಶನ್ ಹಾಕಿದ್ದಾರೆ. ಆ ರಿಸಲ್ಟ್ಸ್ ಎಲ್ಲ 1 ವೀಕಲ್ಲಿ ಅದು ಸೆಗ್ರಿಗೇಷನ್ ಮಾಡಿ ಒಂದು 10 to 15 ಡೇಸ್ ಒಳಗಡೆ ಆ ರಿಸಲ್ಟ್ಸ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 402 ಟೆಂಟೇಟಿವ್ ಡೇಟ್ ಬೇಕಂತ ಕೇಳ್ತಾಯಿದ್ರು ತುಂಬ ಸ್ಟೂಡೆಂಟ್ಸು. ಅದಕ್ಕೂ ಮುಂಚೆನೇ ಒಂದು ಮನವಿ ಕೊಟ್ಟಿದ್ವಿ. ಅವರು ಹಳೆ MD ಅವರೇನೋ ಅದು ಸ್ಪಂದಿಸಿರಲಿಲ್ಲ. ಇವಾಗ ಅವ್ರು ಹೇಳಿದ್ರು ನಾಳೆನೇ ಇದ್ರ ಬಗ್ಗೆ ಕಮಿಟಿ ಮೀಟಿಂಗ್ ತೊಗೊಂಡು ಈ ವಿತಿನ್ 1 ವೀಕ್ ಒಳಗಡೆ ಒಂದು ಟೆಂಟೇಟಿವ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಏನು 402 ಒಂದು ಇನ್ ಸರ್ವಿಸ್ದು ಒಂದು ಇಶ್ಯೂಸ್ ಇತ್ತು, 545 ಅದು ಮೆನ್ಷನ್ ಮಾಡಿರಲಿಲ್ಲ. ಅದೂ ಸುಮಾರು 15,000 ಇನ್ ಸರ್ವಿಸ್ ಆಸ್ಪಿರೆಂಟ್ಸ್ ಇದ್ದಾರೆ. ಅವ್ರಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಅವರು ಡಿಪಾರ್ಟ್ಮೆಂಟಿಗೆ ಅವ್ರು ಚರ್ಚೆ ಮಾಡಿ ಈ ಸತಿ ಆಲ್ ಟಿಕೆಟಲ್ಲಿ ಅವ್ರು ಮೆನ್ಷನ್ ಮಾಡಿಕೊಡ್ತಾರೆ. ಆದಮೇಲೆ KPCLಯಿಂದ ಡಿಪಾರ್ಟ್ಮೆಂಟ್ ಅಂದರೆ KPCL ನೆಗೆಟಿವ್ ಕನ್ಸಿಡರ್ ಮಾಡಬೇಕಾ ಇಲ್ಲ ಅಂತ ಆಲ್ರೆಡಿ KEOದವರು ನೆಗೆಟಿವ್ ಕನ್ಸಿಡರ್ ಮಾಡಿ ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಇವಾಗ ಫರ್ದರ್ ಏನು ಅದು ಏನು ಕಾಂಟ್ರವರ್ಸರಿ ಇದೆ ಅದನ್ನು ಅವರು KPCLದು MD ಅವ್ರ ಹತ್ರ ಚರ್ಚೆ ಮಾಡಿ ಆದಷ್ಟು ಬೇಗ ರಿಸಲ್ಟ್ಸ್ ಬಿಡಿ ಅಂತ ನಾವು ಹೇಳಿದ್ದೀವಿ. ಆದಷ್ಟು ಬೇಗ ರಿಸಲ್ಟ್ಸ್ ಬಿಡ್ತಾರೆ, ಅದನ್ನು ವೆಯ್ಟ್ ಮಾಡಿ. ಅದಾದಮೇಲೆ BMTCದು ಸುಮಾರು 2,500 ವೇಕೆನ್ಸಿ ಇತ್ತು, ಅದನ್ನು ನೋಟಿಫಿಕೇಷನ್ ಆಗಿದೆ. ಅದು ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಮಾಡಿಸಿ ಅಂತ ಕೇಳಿದ್ರಿ, ಬಟ್ ಅದು ಡೇಟ್ ಆಗೋಗಿದೆ. ಅದು 1 ವೀಕ್ ಅಂದರೆ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ವಿ. BMTCದು ಏನು MD ಇದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಿಬಿಟ್ಟು ಎಕ್ಸ್ಟೆಂಡ್ ಮಾಡಬೇಕಾ ಇಲ್ಲ ಅಂತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಅದನ್ನು ಮಾಡ್ತಾರೆ. ಮತ್ತು ಹೊಸದೊಂದು 2,000 ನೋಟಿಫಿಕೇಷನ್ ಹೊಸದು ಬರ್ತಾಯಿದೆ BMTCದು, ಅದಕ್ಕೂ ಎಲ್ಲರೂ ಪ್ರಿಪೇರ್ ಆಗಿ. ಅದಾದಮೇಲೆ ನ್ಯೂ ನೋಟಿಫಿಕೇಷನ್ ನಿಮ್ಗೆ ಗೊತ್ತಿರೋಂಗೆ ಹೊಸ ನೋಟಿಫಿಕೇಷನ್ ಒಂದಷ್ಟು ಬಂದಿದೆ ಜನವರಿಲಿ. ಆ ನೋಟಿಫಿಕೇಷನ್ ಮಾಡಿ ಅಂತಲೂ ಮನವಿ ಮಾಡಿದ್ವಿ. ಯಾವುದಪ್ಪ ಅಂದರೆ KKRTCದು ಮತ್ತು NWRTC, RGUHS ಮತ್ತು KSDL ಈ ಒಂದು ಹೊಸ ನೋಟಿಫಿಕೇಷನ್ ಏನೆಲ್ಲ ಇದೆ ಅದನ್ನು ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಲಿ ಏನಪ್ಪ ಅಂದರೆ ನೀವು ಇಷ್ಟಿಂದ ಏನು ಸಪೋರ್ಟ್ ಮಾಡ್ತೀರಾ. ಇವಾಗ ನಾನು ಬೆಂಗಳೂರು ಗ್ರ್ಯಾಜುಯೇಟ್ MLC ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀನಿ. ಆ ಒಂದು ನಾಮಿನೇಷನ್ ಅಕ್ಸೆಪ್ಟ್ ಆಗಿ ಸೀರಿಯಲ್ ನಂಬರು 8, ನಂದು ಸೀರಿಯಲ್ ನಂಬರ್ 8 ಬಂದಿದೆ. ಸೀರಿಯಲ್ ನಂಬರ್ 8 ಕಾಂತಕುಮಾರ್ 6. ದಯಮಾಡಿ ಬೆಂಗಳೂರು ರೂರಲ್ಲು, ಬ್ಯಾಂಗ್ಳೂರು ಅರ್ಬನ್ನು, ರಾಮನಗರ ಡಿಸ್ಟಿಕ್ಕು ಈ ಒಂದು 3 ಡಿಸ್ಟಿಕ್ಕು. ಬೆಂಗಳೂರು ಅರ್ಬನ್ ಅಂತಂದರೆ BBMP ನಾರ್ತು, BBMP ಸೆಂಟ್ರಲ್ಲು, BBMP ಸೌತು. ಈ ಒಂದು ಸುಮಾರು 1,20,000 ಸ್ಟೂಡೆಂಟ್ಸ್ ಇದ್ದಾರೆ, ಅಂದರೆ ಗ್ರ್ಯಾಜುಯೇಟ್ ವೋಟರ್ಸ್ ಇದ್ದಾರೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಣ್ಣ ತಮ್ಮಂದಿರು ಎಲ್ಲರಿಗೂ ಇನ್ಫಾರ್ಮ್ ಮಾಡಿ. ಒಂದು ವಿಲೇಜ್ ಇದ್ದರೆ ನಿಮ್ಮ ಒಂದು 10-12 ವೋಟ್ ಇರ್ಬೋದು ಅಷ್ಟೇ. ಒಂದು ವಿಲೇಜ್ ಅಂತ ಅಂದರೆ ಒಬ್ಬರು ಇದ್ದರೂ ನಿಮ್ಮ ವಿಲೇಜಲ್ಲಿ ನಿಮ್ಮ ಊರಲ್ಲಿ ಯಾರ್ಯಾರು ವೋಟರ್ಸ್ ಇದ್ದಾರೆ ದಯವಿಟ್ಟು ಅವರಿಗೆ ನನಗೆ ವೋಟ್ ಮಾಡೋಕ್ಕೆ ಹೇಳಿ. ಒಂದು MLC ಯಾವ ರೀತಿ ಇರಬೇಕು ಅನ್ನೋದು ನಾನು ತೋರಿಸ್ತೀನಿ. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಸ್ಟೂಡೆಂಟ್ಸ್ ಅಂತ ಇದ್ದಾರೆ. ಪ್ರತಿಯೊಬ್ಬರ ಸಮಸ್ಯೆಗೆ ನಾನು ಏನು ಒಂದು MLC ಆಗಿ ಆ ಒಂದು ವಿಧಾನಸೌಧದಲ್ಲಿ ಪ್ರತಿಯೊಬ್ಬರೂ ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸೋದಕ್ಕೆ ಎಲ್ಲ ಪ್ರಯತ್ನವೂ ಮಾಡ್ತೀನಿ. ನಾನು ದಯಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.